ಹೆಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು ಸೆಕೆಂಡ್ PUC ನಲ್ಲಿ ಬರೋ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಇರೋ ವೇರ್ ದೇರ್ ಇಸ್ ಎ ವಿಲ್ ಇದನ್ನು ಪಿ ಸಾಯಿನಾಥ್ ಅವರು ಬರ್ತಿರ್ತಾರೆ ರೀ. ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರುತ್ತೆ ಆ್ಯಂಡ್ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ನೋಡ್ಕೊಬಂದರೆ ನಿಮ್ಗೆ ಇನ್ನೂ ಇಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ವಿಡಿಯೋ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಸ್ಟ್ರೈಟ್ ಅವೇ ಇವಾಗ ನಾವು ವಿಡಿಯೋ ಹೋಗೋಣ. ವೇರ್ ದೇರ್ ಈಸ್ ಎ ವಿಲ್ ಇದು ಪಾರ್ಟ್ 1 ನಲ್ಲಿ ನೀವು ನೋಡ್ಕೊಬಂದ್ರೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ರೀ. ಬಿಕಾಸ್ ಅದರಲ್ಲಿ ಹುಡುಗಿರಿಗೆಲ್ಲ ಪುದುಕೋಟೈ ಮೇನ್ ಆಗಂದ್ರೆ ತಮಿಳ್ನಾಡಲ್ಲಿ ಪುದುಕೋಟೈ ಅನ್ನೋ ಡಿಸ್ಟಿಕಲ್ಲಿ ಇದೆಲ್ಲ ನಡೆಯುತ್ತೆ. ಅಲ್ಲಿರೋ ಹೆಣ್ಮಕ್ಳಿಗೆ ಏನೆಲ್ಲ ಸೈಕಲ್ ಮೇಲೆ ಕ್ರೇಜ್ ಇತ್ತು, ಅವ್ರು ಎಷ್ಟು ಇಷ್ಟಪಟ್ಟು ಕಲ್ತ್ಕೊಂಡ್ರು ಮತ್ತು ಯಾವ ಟೈಪ್ಸ್ ಆಫ್ ಸೈಕಲ್ಸ್ನೆಲ್ಲ ಅವರು ಪ್ರಿಫರ್ ಮಾಡಿದ್ರು ಅಂತ ನಾವು ಪಾರ್ಟ್ 1 ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಪಾರ್ಟ್ 2 ಅಲ್ಲಿ ಏನು ನೋಡೋಣ ಅಂದರೆ ಲೈಕ್ ಆ ಸೈಕಲ್ ಓಡಿಸ್ಬೇಕನ್ನೋ ಆಸೆ ಆ ಹೆಣ್ಮಕ್ಳಿಗೆ ಹೇಗೆ ಹುಟ್ಟು ಅನ್ನೋದನ್ನ ನೋಡ್ಕೊತ ಹೋಗೋಣ. ಈ ಸೈಕಲ್ ಎಲ್ಲ ಓಡಿಸ್ಬೇಕಂತ ಅಲ್ಲಿರೋ ಹೆಣ್ಮಕ್ಳಿಗೆ ಯಾರ ಮೂಲಕ ಆಸೆ ಬಂತು ಅಂದರೆ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಶೀಲಾ ರಾಣಿ ಚುನ್ಕಟ್ ಅವ್ರು ಬಂದು ಫಾರ್ಮರ್ ಡಿಸ್ಟ್ರಿಕ್ಟ್ ಅಂದರೆ ಮುಂದಿನ ಕಾಲದಲ್ಲಿ ಕಲೆಕ್ಟರ್ ಆಗಿದ್ರು ಅಂತ. ಅವ್ರು ಯಾವ ಪೀರಿಯಡಲ್ಲಿ ಕಲೆಕ್ಟರ್ ಆಗಿದ್ರು ಅಂದರೆ 1991 ಇದ್ರು. ಅವ್ರಿಗೆ ಮೇಯ್ನ್ ಅಂದರೆ ಈ ಫೀಮೇಲ್ ಆಕ್ಟಿವಿಸ್ಟ್ನ ಜಾಸ್ತಿ ಮಾಡಬೇಕು ಹಂಗಂದ್ರೆ ಲೈಕ್ ಫೀಮೇಲ್ ಯಾರು ಓದದೆ ಬರೀದೆ ಒಳಗೊಳಗೆ ಇಟ್ಕೊಂಡು ಇರಬಾರ್ದು, ನಾವು ಕಲೆಕ್ಟರ್ ಆಗಿದ್ದೀವಿ. ಸೊ ಯಾರೋ ಒಬ್ರು ಫೀಮೇಲಿಂದ ಒಬ್ರು ರೋಲ್ ಮಾಡೆಲ್ ಇದ್ದಾರೆ ಅಂದರೆ ಅವರು ನೋಡಿ ಜಾಸ್ತಿ ಜನ ಇನ್ನೂ ನಾವು ಆ ಥರ ಆಗಬೇಕು ಅಂತ ಬರ್ತಾರಲ್ವಾ, ಅದೆಲ್ಲ ತಿಳಿಬೇಕಿತ್ತು ಅಲ್ವಾ. ಬಟ್ ಆ ಕಾಲದಂದ್ರೆ ನ್ಯೂಸ್ ಪೇಪರ್ ಓದೋದೇ ಹೆಚ್ಚು. ಓದೋದಂದ್ರೆ ಸ್ಕೂಲ್ಗೆ ಹೋಗಿದ್ರೆ ಮಾತ್ರ ಓದ್ತಿದ್ರು. TV ಅಂತೂ ಯಾರ ಮನೇಲೂ ಇರಲಿಲ್ಲ. ರೇಡಿಯೋ ಅಂತೂ ಯಾವಾಗಾದರೂ ಒಂದ್ಸರಿ ಮಾತ್ರ ಯೂಸ್ ಮಾಡ್ಕೊತಿದ್ರು. ಅದು ಹುಡುಗಿರ್ಗಂತೂ ಆಪ್ಷನ್ನೇ ಮೋಸ್ಟ್ಲಿ ಇರಲಿಲ್ಲ ಆ ಟೈಮಲ್ಲಿ. ಸೊ ಅವ್ರಿಗೆ ಈ ಥರ ಸೈಕ್ಲಿಂಗ್ ಮಾಡೋದ್ರ ಮೂಲಕ ಅವ್ರ ಒಂಥರ ಮೊಬೈಲಿಟಿ ಇರುತ್ತೆ. ಮೊಬೈಲಿಟಿ ಅಂದರೆ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಹೋಗಿ ಬರ್ತಾರೆ. ಆದರೆ ಹೋಗಿ ಬರಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಒಂದು ಹೆಣ್ಮಗು ಓದ್ತಿದೆ ಅಂತ ಅವ್ರು ನೋಡಿದ್ರೆ ಅಲ್ಲಿರೋ ಅದನ್ನ ನೋಡ್ಕೊಬಂದು ನಮ್ಮ ಮನೇಲಿರೋ ಮಕ್ಕಳು ಇಲ್ಲ ಪಕ್ಕದ ಮನೆಯಲ್ಲಿರೋ ಮಕ್ಕಳು ಆ ಹುಡುಗಿ ಹಂಗೆ ಓದಿ ಒಂದು ಲೆವೆಲ್ಗೆ ರೀಚ್ ಆಗಿದ್ದಾರೆ ಅಂತ ಅವ್ರು ನೋಡಿ ಇವರು ಸ್ವಲ್ಪ ಓದನ್ನ ತಗೊತಾರೆ ಅವ್ರ ಲೈಫ್ ಒಳಗೆ ಅಂದ್ಕೊಂಡು ಅವರು ಸೈಕ್ಲಿಂಗ್ ಮಾಡೋದನ್ನ ಅದನ್ನೇನಾದರೂ ಒಂದು ತರಬೇಕು ಅಂದ್ಬಿಟ್ಟು ಅವರು ಇಷ್ಟಪಟ್ಟಿದ್ರು ರೀ. ಅವ್ರ ಹೆಸರು ಏನು ಅಂದರೆ ಶೀಲಾ ರಾಣಿ ಚುನ್ಕಟ್. ಇವ್ರು ಏನೇ ಪ್ರಯತ್ನ ಪಟ್ಟರು ಹಳ್ಳಿಯಲ್ಲಿರೋ ಹೆಣ್ಮಕ್ಳಿಗೆ ಏನಂದರೆ ಮನೆಯೊಳಗೇನೆ ಇರಬೇಕು, ನೀನು ಆಚೆ ಹೋಗ್ಬಾರ್ದು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಜಾಸ್ತಿ ರೆಸ್ಟ್ರಿಕ್ಷನ್ ಇರ್ತಾನೆ ಇರ್ತಿತ್ತು ಅಲ್ವಾ. ಸೊ ಆ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಲೈಕ್ ಆ ಹುಡುಗಿರಿಗೆ ಆ ಕಾನ್ಫಿಡೆನ್ಸ್ ಅನ್ನೋದಂದರೆ ತುಂಬಾ ಅವ್ರಿಗೆ ಕಡಿಮೆ ಇರ್ತಿತ್ತು. ಅದನ್ನ ಅಂಡರ್ ಮೈನಿಂಗ್ ಮಾಡಿ ತರಬೇಕಾಗಿತ್ತು. ಅಂಡರ್ ಮೈನಿಂಗ್ ಅಂದರೆ ತುಂಬ ಒಳಗೋಗಿತ್ತು. ಇವಾಗ ನಾವು ಮೈನಿಂಗ್ ಮಾಡಿ ಮಣ್ಣೊಳಗಿಂದ ಏನೆಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ನ ಆಚೆ ತರ್ತೀವಿ, ಆ ಥರ ನಮ್ಮ ಕಲೆಕ್ಟರ್ ಅವ್ರಿಗೆ ಶೀಲಾ ರಾಣಿ ಅವ್ರಿಗೆ ಬಂದು ಅವ್ರ ಹೆಣ್ಮಕ್ಳ ಹತ್ರದಿಂದ ಆ ಕಾನ್ಫಿಡೆನ್ಸ್ನ ಮೈಂಡ್ ಮಾಡ್ತಾರಕ್ಕೆ ಲೈಕ್ ಅವ್ರ ಹತ್ರ ಕಾನ್ಫಿಡೆನ್ಸ್ ತರ್ಸಕ್ಕೆ ಅವ್ರಿಗೆ ತುಂಬಾ ಪ್ರಯತ್ನ ಪಡ್ತಿದ್ರು ಮತ್ತು ತುಂಬಾ ಕಷ್ಟಪಡ್ತಿದ್ರು. ಆ್ಯಂಡ್ ಅವರು ಕಲೆಕ್ಟರ್ ಆಗಿರೋದ್ರಿಂದ ಬ್ಯಾಂಕ್ಸ್ಗೆಲ್ಲ ಬಂದು ಒಂಥರ ಆರ್ಡರ್ ಹಾಕ್ತಾರೆ, ಏನಂದರೆ ಲೈಕ್ ಹೆಣ್ಮಕ್ಳು ಯಾರಾದರೂ ಬಂದು ಬೈಸೈಕಲ್ ತಗೊತೀನಂತ ಲೋನ್ ಕೇಳಿದ್ರೆ ಅವ್ರಿಗೆ ಸ್ಯಾಂಕ್ಷನ್ ಮಾಡಲೇಬೇಕು ಅಂತ. ಸೊ ದಟ್ ಅವ್ರ ಹತ್ರ ಹೆಂಗಿದ್ರು ದುಡ್ಡಿರಲ್ಲ, ಅಟ್ಲೀಸ್ಟ್ ಈ ಲೋನ್ ತಗೊಂಡಾದ್ರೂ ಒಂದು ಬೈಸೈಕಲ್ ತಗೊಂಡು ಅದರಿಂದ ಅವ್ರಿಗೆ ಏನಾದರೂ ಒಂದು ಯೂಸ್ಫುಲ್ನೆಸ್ ಆಗತ್ತೆ ಅಂದ್ಬಿಟ್ಟು ಅವರು ತುಂಬ ಪ್ರಯತ್ನ ಪಡ್ತಿದ್ರು. ಇದರಲ್ಲಿ ಇವರೇ ತುಂಬ ಇವರೇ ಸ್ವಲ್ಪ ಟಾಪ್ ಅಫಿಷಿಯಲ್ ಆಗಿದ್ರಲ್ವಾ, ಕಲೆಕ್ಟರ್ ಆಗಿದ್ರಲ್ವಾ. ಸೊ ಇವ್ರು ಕೆಳಗಿರೋ ಮೋಸ್ಟ್ ಆಫ್ ದಿ ಪೀಪಲ್ ಬಂದು ಇವ್ರು ಏನೇನು ಆರ್ಡರ್ಸ್ ಕೊಡ್ತಾರೋ ಅದ್ರ ಮೇಲೆ ಲೈಕ್ ಹೆಣ್ಮಕ್ಳಿಗೆ ಜಾಸ್ತಿನೇ ಅಡ್ವಾಂಟೇಜಸ್ ಮಾಡ್ಕೊಡೋದಾಗ್ಲಿ, ಲೈಕ್ ಪರ್ಸ್ನಲ್ ಲೋನ್ಸ್ ಕೊಡೋದಾಗ್ಲಿ, ಇಲ್ಲ ಬೈಸೈಕಲ್ ಲೋನ್ಸ್ ಕೊಡೋದಾಗ್ಲಿ, ಏನಾದರೂ ಒಂದು ಮಾಡಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಜಾಸ್ತಿನೇ ಪ್ರಯತ್ನ ಪಡ್ತಿದ್ರು. ಈ ಕಲೆಕ್ಟರ್ ಕೆಳಗೆ ಇರೋ ಹೆಣ್ಮಕ್ಳು ಲೈಕ್ ಬೇರೆ ಅಫಿಷಿಯಲ್ಸ್ ಎಲ್ಲ ಯಾರಾದರೂ ಹುಡುಗಿರಿದ್ರೆ ಅವ್ರು ಅದನ್ನೆಲ್ಲ ಆಕ್ಟಿವಿಸ್ಟ್ ಆಗಿ ಮಾಡಿ, ಆಕ್ಟಿವಿಸ್ಟ್ ಅಂದರೆ ಲೈಕ್ ಅವ್ರ ಹತ್ರ ಸೈಕಲ್ನ ಓಡಿಸಿ ಅಂತ ಹೇಳಿ ಅವ್ರು ಫಸ್ಟ್ ಸೈಕಲ್ ಓಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸೈಕಲ್ನ ಹೋಗ್ತಾ ಬರ್ತಾ ಇರಬೇಕಾದ್ರೆ ಅಲ್ಲಿ ನೋಡೋ ಇಬ್ರು ಹೆಣ್ಮಕ್ಳಿಗೆ ಲೈಕ್ ನಾವು ಯಾಕೆ ಸೈಕಲ್ ಓಡಿಸ್ಬಾರ್ದು, ನಾವು ಲೈಕ್ ಆ ಕಾಲದಲ್ಲಿ ಲೈಕ್ ಒಂದೊಂದು ಹುಡುಗಿನೇ ಅಲ್ವಾ ಸ್ವಲ್ಪ ಓದ್ತಿದ್ರು ಮತ್ತು ಓದದೇ ಇದ್ರು ಹಂಗೆಲ್ಲ ಇರಬೇಕಾದ್ರೆ ಲೈಕ್ ಓದಿ ಮನೆಯಲ್ಲೇ ಇರೋ ಹುಡುಗಿರು ಏನಾದರೂ ಸ್ವಲ್ಪ ಆಚೆ ಹೋಗ್ಬೇಕಾದ್ರೆ ಒಂದು ಹುಡುಗಿ ಯಾರೋ ಒಬ್ರು ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂದಮೇಲೆ ನಾವು ಯಾಕೆ ಸೈಕಲ್ ತಗೋಬಾರ್ದು, ನಾವು ಯಾಕೆ ನಡ್ಕೊಂಡು ಹೋಗ್ಬಾರ್ದು ಅಂತ ಅವರು ಸೈಕಲ್ನ ತಗೊತಾರೆ. ಮತ್ತು ಅವರು ನೋಡಿ ನಾವು ತಗೋಬೇಕು ಅಂತ ಲೈಕ್ ಪ್ರೀವಿಯಸ್ ಪಾರ್ಟಲ್ಲಿ ನೋಡಿದ್ರೆ ಲೈಕ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡೋಕ್ಕೂ ಸಹ ಒಂದೂರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ಅವರು ಸೈಕಲಲ್ಲೇ ಹೋಗಿ ಬರಬೇಕು ಅಂತ ಅವ್ರು ಸೈಕಲ್ ತಗೊಳಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಸೈಕಲ್ ತಗೊಂತಾನೂ ಇರ್ತಾರೆ. ಆ ಥರ ಹೆಣ್ಮಕ್ಳು ಬಂದು
ಜಾಸ್ತಿ ಆಚೆ ಬಂದು ಲೈಕ್ ಕಾನ್ಫಿಡೆನ್ಸ್ನೆಲ್ಲ ತಗೊಂಡು ಅವ್ರು ಸೈಕಲ್ ತಗೊಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಲೇಡೀಸ್ ಸೈಕಲ್ಸ್ ಏನೆಲ್ಲ ಇದೆ ಅದು ಪೂರ್ತಿ ಸೋಲ್ಡ್ ಔಟ್ ಆಗುತ್ತೆ. ಆ ಊರು ಪೂರ್ತಿ ಆ ಊರು ಸುತ್ತಲಿರೋ ಎಲ್ಲ ಪ್ಲೇಸಸ್ಸಲ್ಲೂ ಈ ಲೇಡೀಸ್ ಸೈಕಲ್ಸ್ ಏನಿದೆಯೋ ಅದೆಲ್ಲ ಖಾಲಿ ಆಗಿರುತ್ತೆ. ಮತ್ತೆ ಆದರೂ ಅವರು ಸುಮ್ಮನೆ ಇರಲಿಲ್ಲ. ಲೇಡೀಸ್ ಸೈಕಲ್ ಇಲ್ಲ ಅಂದ್ರೆ ಏನು, ನಮಗೆ ಜೆಂಟ್ಸ್ ಸೈಕಲ್ ಇದ್ರು ಓಕೆ ಅಂತ ಅವ್ರು ತಗೊಂತಿದ್ರು. ಮತ್ತೆ ಸ್ವಲ್ಪ ಹೆಂಗಸ್ರು ಏನಿದ್ರು ಅಂದ್ರೆ ಅವರು ಲೇಡೀಸ್ ಸೈಕಲ್ ಇದ್ರೂ ಸಹ ಜೆಂಟ್ಸ್ ಸೈಕಲ್ ಪ್ರಿಫರ್ ಮಾಡ್ತಿದ್ರು ಅಂತೆ. ವೈ? ಬಿಕಾಸ್ ಅಲ್ಲೊಂದು ಅಡಿಷ್ನಲ್ ಕಂಬಿ ಬರುತ್ತಲ್ವಾ, ಲೈಕ್ ಜೆಂಟ್ಸ್ ಸೈಕಲ್ ಅಲ್ಲಿ ನೋಡಿದ್ರೆ ಲೈಕ್ ಮಿಡ್ಲಲ್ಲಿ ನಿಮ್ಗೊಂದು ಕಂಬಿ ಬರುತ್ತೆ. ಲೇಡೀಸ್ ಸೈಕಲ್ ಆದ್ರೆ ಅದು ಸ್ವಲ್ಪ ಕರ್ವ್ ಆಗಿ ಬಂದಿರತ್ತೆ. ಅದು ನಿಮಗೆ ಗೊತ್ತಿರತ್ತೆ ಅನ್ಕೊಂತೀನಿ. ಬಟ್ ಇವಾಗಿರೋ ಟೈಮಲ್ಲಿ ಬಂದು ಗೇರ್ ಸೈಕಲ್ಸ್ ಅಂತ ಬೇರೆ ಬೇರೆ ಬಂದಿದೆ. ನೀವೇನಾದ್ರೂ ಊರಿನ ಕಡೆ ಹೋಗಿ ನೋಡಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಜೆಂಟ್ಸ್ ಸೈಕಲ್ ಅಂದ್ರೆ ಹ್ಯಾಂಡಲ್ ಮೀನ್ಸ್ ಸೀಟ್ ಇದೆ ಅಲ್ವಾ, ಸೀಟಿಂದ ನಾವು ಹ್ಯಾಂಡಲ್ ಯೂಸ್ ಮಾಡ್ತೀವಲ್ಲ ಅಲ್ಲಿವರೆಗೂ ಸ್ಟ್ರೈಟ್ ಆಗಿ ಒಂದು ಕಂಬಿ ಇರುತ್ತೆ. ಆ್ಯಂಡ್ ಲೇಡೀಸ್ ಸೈಕಲ್ ಅಂದ್ರೆ ಆ ಕಂಬಿ ಏನಿದೆಯೋ ಅದು ಸ್ವಲ್ಪ ಬೆಂಡ್ ಇರುತ್ತೆ. ಬಿಕಾಸ್ ಅವ್ರು ಏನಾದ್ರು ಸ್ಕರ್ಟ್ ಎಲ್ಲ ಹಾಕೊಂಡು ಸೈಕ್ಲಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಸೊ ಆ ಥರ ಅಡಿಷ್ನಲ್ ಕಂಬಿ ಇದೆಯಲ್ವಾ, ಆ ಕಂಬಿನೇ ಪ್ರಿಫರ್ ಮಾಡಿ ತಗೊಂತಿದ್ರಂತೆ. ವೈ? ಬಿಕಾಸ್ ಅವರು ಮಕ್ಕಳನ್ನ ಕ್ಯಾರಿ ಮಾಡಬೇಕಿತ್ತಲ್ವ, ಆ ಕಂಬಿ ಮೇಲೆ ಅವ್ರ ಮಕ್ಕಳನ್ನ ಕೂರಿಸ್ಕೊಂಡು ಆರಾಮ್ಸೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವರು ಆ ಥರ ಕಂಬಿ ಇರೋ ಸೈಕಲ್ನೇ ಪ್ರಿಫರ್ ಮಾಡಿ ತಗೊಂತಿದ್ರು ಅಂತೆ. ಆ ಟೈಮಲ್ಲಿ ಎಷ್ಟೊಂದು ಥೌಸಂಡ್ಸ್ ಆಫ್ ವುಮೆನ್ಸ್ ಬಂದು ಸೈಕಲ್ ತಗೊಂತಿದ್ರು, ಜೆಂಟ್ಸ್ ಸೈಕಲ್ ತಗೊಂತಿದ್ರು, ಲೇಡೀಸ್ ಸೈಕಲ್ ತಗೊಂಡಿದ್ರು. ಮತ್ತೆ ಇನ್ನೂ ಎಷ್ಟೋ ಅದರ್ 1000 ಆಫ್ ಪೀಪಲ್ಗೆ ಒಂದು ಸೈಕಲ್ ತಗೋಬೇಕು ಅನ್ನೋದು ಒಂಥರ ದೊಡ್ಡ ಡ್ರೀಮ್ ಆಗಿತ್ತು ಅಂತೆ. ಲೈಕ್ ಇದೆಲ್ಲ ಬಂದು ಸ್ಟಾರ್ಟ್ ಆಗಿದ್ದು ಒಂದು 1991 ಅಲ್ರಿ. ಇವಾಗ ಇಂಟರ್ನ್ಯಾಷನಲ್ ವುಮೆನ್ ಡೇ ಆಗತ್ತೆ. ಅದು ಬಂದು 1992 ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಲೈಕ್ ಅರಿವೋಲಿ ಇಯಕಂ ಅಂತ ಬಂತಲ್ವಾ, ಫಸ್ಟ್ ಪಾರ್ಟ್ ನೋಡಿರೋ ಗೊತ್ತಾಗತ್ತೆ. ಆ ಅರಿವೋಲಿ ಇಯಕಂ ಏನಿದೆಯೋ ಅದ್ರ ಫ್ಲಾಗ್ ಎಲ್ಲ ಅವ್ರ ಹ್ಯಾಂಡ್ಲಿಗೆ ಫಿಕ್ಸ್ ಮಾಡ್ಕೊಂಡು ಬೆಲ್ ರಿಂಗ್ ಮಾಡ್ಕೊಂತ 1500 ಫೀಮೇಲ್ ಸೈಕ್ಲಿಸ್ಟ್ ಬಂದು ಪುದುಕೋಟೆ ಪೂರ್ತಿ ರ್ಯಾಲಿ ಮಾಡ್ಕೊಂಡು ಬರ್ತಾರೆ ರೀ. ಅದು ನೋಡ್ರವ್ರಿಗೆ ಹೆಂಗಿರ್ತಿತ್ತು ಅಂದ್ರೆ ನಮ್ಮ ಹೆಣ್ಮಕ್ಳನ್ನೆಲ್ಲ ಮನೆ ಬಿಟ್ಟು ಆಚೆ ಕಳಿಸ್ಬಾರ್ದು, ಅವ್ರು ಏನಿದ್ರು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಎಷ್ಟೊಂದು ರೆಸ್ಟ್ರಿಕ್ಷನ್ ಇಡ್ತಿದ್ರು. ಮತ್ತೆ ಅವ್ರಿಗೂ ಸಹ ನಾವು ಈ ಬಟ್ಟೆ ಹಾಕೊಂಡು ಹೆಂಗ್ ಹೋಗಿ ಸೈಕ್ಲಿಂಗ್ ಮಾಡೋಕ್ಕಾಗತ್ತಂತ ಅವರು ಎಷ್ಟೊಂದು ಸ್ವಲ್ಪ ಮುಜುಗರ ಪಡ್ಕೊಂಡು ಸೈಕಲ್ ತಗೋಬಾರ್ದು ಅಂತ ಅನ್ಕೊಂಡೆಲ್ಲ ಇದ್ರು. ಬಟ್ ಅದರಿಂದ ಆಚೆ ಬಂದು ಅವ್ರ ಇಂಡಿಪೆಂಡೆನ್ಸ್ನ, ಅವ್ರ ಫ್ರೀಡಮ್ನ ಅವ್ರು ಎಂಜಾಯ್ ಮಾಡ್ಕೊಂತ ಅಲ್ಲಿ ರ್ಯಾಲಿ ಕೊಡ್ಬೇಕಾದ್ರೆ ಆ ಊರಿನವ್ರು ಪೂರ್ತಿ ಸ್ಟನ್ ಆಗ್ಬಿಟ್ರಂತೆ ಅವ್ರನ್ನ ನೋಡಿ. ಇದೆಲ್ಲ ನೋಡಿ ಗಂಡಸರು ಏನ್ ಅನ್ಕೊಂತಾರ ಅಂತ ಅವ್ರೇನು ಚಿಂತೆ ಮಾಡ್ಕೊಂಡಿರ್ಲಿಲ್ಲ. ಇದ್ರಲ್ಲಿ ಜಾಸ್ತಿ ಅಂದ್ರೆ ತುಂಬಾ ಲೈಕ್ ಬೆನಿಫಿಟ್ ಆಗಿದೆ ಒಂದ್ ಗಂಡ್ಸ್ ಯಾರು ಅಂದ್ರೆ ಕನ್ನಕ್ 1 ಸೆಕೆಂಡ್ ಪ್ಲೀಸ್, ಐ ಆಮ್ ಸಾರಿ. ಲೈಕ್ ಅದ್ರಲ್ಲಿ ತುಂಬಾ ಪ್ರಾಫಿಟ್ ಮಾಡ್ಕೊಂಡಿದ್ದು ಒಂದು ವ್ಯಕ್ತಿ ಮೇಲ್ ಯಾರು ಅಂದ್ರೆ ಕನಗರಾಜನ್ ಅಂತ. ಅವ್ರು ಬಂದು ಓನರ್ ಆಫ್ ರಾಮ್ ಸೈಕಲ್ಸ್ ಅಂತ, ಅದೊಂಥರ ಬ್ರ್ಯಾಂಡ್ ಇರ್ತಿರ್ತಂತೆ ರೀ ಆ ಕಾಲದಲ್ಲಿ. ಅವ್ರಿಗೆ ಎಷ್ಟು ಮ್ಯಾಸಿವ್ ಪ್ರಾಫಿಟ್ ಬಂತು ಅಂದ್ರೆ ಒಂದೇ ಇಯರ್ ಅಲ್ಲಿ 350% ಎಕ್ಸ್ಟ್ರಾ ಸೇಲ್ಸ್ ಆಯ್ತಂತೆ ಲೇಡೀಸ್ ಸೈಕಲ್. ಜಸ್ಟ್ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಒಂದು ವರ್ಷ ಪೂರ್ತಿ ಅವ್ರಿಗೆ 100 ರೂಪಾಯಿ ಆದ್ರೂ ಸೇಲ್ ಆಗ್ತಿತ್ತು ಅಂದ್ರೆ ಅವರು 450 ರೂಪಾಯಿ ನೆಕ್ಸ್ಟ್ ಇಯರ್ ಅಲ್ಲಿ ಸೇಲ್ ಔಟ್ ಮಾಡೋದ್ರಂತೆ. ಸೊ ಅದು ತುಂಬಾನೇ ಮ್ಯಾಸಿವ್ ಇನ್ಕಮ್ ಆಗಿರುತ್ತೆ. ನಾನು ಜಸ್ಟ್ ಚಿಕ್ಕ ಇದ್ರಲ್ಲಿ ಹೇಳಿದ್ದೀನಿ. ಬಟ್ ನೀವು ಏನಾದ್ರು ಲ್ಯಾಕ್ಸ್ ಗಟ್ಲೆ ಕ್ರೋಸ್ ಗಟ್ಲೆ ಏನಾದ್ರು ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ಅದು ತುಂಬಾ ಮ್ಯಾಸಿವ್ ಇನ್ಕಮ್ ಬರುತ್ತೆ. 350% ಅವ್ರು ಎಕ್ಸ್ಟ್ರಾನೇ ತಗೊಂಡ್ರು. ಅಂಡ್ ಅದು ಆಕ್ಚುಲಿ ಕಮ್ಮಿ ಅಂತ ಮೆನ್ಷನ್ ಮಾಡ್ಕೊಂತಿದ್ದಾರೆ. ವೈ? ಬಿಕಾಸ್ ಇದ್ರಲ್ಲಿ ಮೇನ್ ರೀಸನ್ ಒಂದಂದ್ರೆ ಎಲ್ಲರೂ ಬಂದು ಸೈಕಲ್ ತಗೊಳಕ್ಕೆ ತುಂಬಾ ಆಸಕ್ತಿ ಪಡ್ಕೊಂಡಿದ್ರು. ಅದ್ರಲ್ಲಿ ಎಷ್ಟೊಂದು ವುಮೆನ್ಸ್ ಏನಂದ್ರೆ ಲೇಡೀಸ್ ಸೈಕಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಜೆಂಟ್ಸ್ ಸೈಕಲ್ ಬೇಕು ಅಂತ ತಗೊಂಡೋದ್ರಲ್ವಾ. ಸೊ ಇದ್ರಲ್ಲಿ ನಮಗ್ ಮೆನ್ಷನ್ ಮಾಡ್ತಿರೋದೇನು ಅಂದ್ರೆ ಲೇಡೀಸ್ ಸೈಕಲ್ಸ್ ಮಾತ್ರ 350% ಎಕ್ಸ್ಟ್ರಾ ಆಯ್ತಂತೆ. ಬಟ್ ಮೆನ್ ಸೈಕಲ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿಲ್ಲ. ಬಟ್ ಎಷ್ಟೊಂದು ಜನ ಲೇಡೀಸ್ ಸೈಕಲ್ ನಾವು ವೆಯ್ಟ್ ಮಾಡಬಾರ್ದು ಅಂತ ಮೆನ್ ಸೈಕಲ್ ತಗೊಂಡ್ರಲ್ವಾ. ಸೊ ಈ ಪರ್ಸೆಂಟೇಜ್ ಅಲ್ಲಿಗಿಂತ ಜಾಸ್ತಿನೇ ಅವರು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಈ ಸೈಕಲ್ ಏನಿದೆಯೋ ಇದರಿಂದ ಅರಿವೋಲಿ ಇಯಕಂ ಇಂದ ಈ ಸೈಕಲ್ ರ್ಯಾಲಿ ಎಲ್ಲ ಏನ್ ಮಾಡಿದ್ರು ಅದರಿಂದ ಅವರು ತುಂಬಾನೇ ಪ್ರಾಫಿಟ್ ಮಾಡ್ಕೊಂಡ್ರು ಅಂತ ಮೆನ್ಷನ್ ಮಾಡ್ಕೊಂತಿದ್ದಾರೆ. ಅದಕ್ಕಂತ ಎಲ್ಲ ಗಂಡಸರು ಇವ್ರಿಗೆ ಹ್ಯೂಮನ್ ಯಾರೆಲ್ಲ ಬಂದು ಹೋಗಿ ಲೈಕ್ ಸೈಕಲ್ ಕಲಿತಿದ್ರು, ಸೈಕಲ್ ಓಡ್ಸಕ್ ಪ್ರಯತ್ನ ಪಡ್ತಿದ್ರು, ಅವ್ರನ್ನೆಲ್ಲ ಒಂದು ಡಾಮಿನೇಟ್ ಮಾಡ್ತಿದ್ರು, ಹೋಗ್ಬಾರ್ದು ಬರಬಾರ್ದು ಅಂತ ಹೇಳ್ತಿದ್ರು ಅಂತ ಅಲ್ಲ. ಎಷ್ಟೊಂದು ಜನ ಅವ್ರಿಗೆ ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಮನೆ ಹುಡುಗಿನ ಹೋಗಿ ಅಲ್ಲಿ ರ್ಯಾಲಿಯಲ್ಲಿ ಇರ್ಲಿ ಅಂತ ಎಷ್ಟೊಂದು ಅಪ್ಪಂದಿರು ಲೈಕ್ ಬ್ರದರ್ ಆಗ್ಲಿ ಹಸ್ಬೆಂಡ್ಸ್ ಆಗ್ಲಿ ಯಾರೇ ಇರ್ಲಿ ಅವರು ಎಂಕರೇಜ್ ಮಾಡ್ತಿದ್ರಂತೆ. ಅದ್ರಲ್ಲಿ ಮೇನ್ ಅಂದ್ರೆ ಮುತ್ತು ಭಾಸ್ಕರನ್ ಅಂತ ಅವ್ರು ಬಂದು ಮೇಲ್ ಆಕ್ಟಿವಿಸ್ಟ್ ಆಗಿರ್ತಾರೆ ಅರಿವೋಲಿ ಇಯಕಂ ಅಲ್ಲಿ. ಅವರೇ ಬಂದು ಈ ಸಾಂಗ್ ಏನಿದೆ ಅವ್ರ ಸಾಂಗ್ ಆಂಥಮ್ ಇದೆ ಅಲ್ವಾ, ಸೈಕಲ್ ಸಾಂಗ್ ಆಂಥಮ್, ಅದು ಫಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಹೇಳಿರ್ತೀನಿ ನಾನು. ಅದ್ರದ್ದು ಇವರೇ ಆಂಥಮ್ ಬರ್ದಿರೋರಂತೆ. ಲೈಕ್ ಅದನ್ನ ಒಂದು ಹುಡುಗಿ ಬರ್ದಿಲ್ಲ, ಮೆನ್ನೆ ಹೋಗಿ ಹುಡುಗಿರ್ಗೋಸ್ಕರ ಒಂದು ಆಂಥಮ್ನ ಬರ್ಕೊಟ್ಟಿರ್ತಾರೆ.
ಇದು ಆಗ್ತಾ ಆಗ್ತಾ ಕುಡುಮಿ ಮಲೈ ಅನ್ನೋ ಒಂದು ಸ್ಟೋನ್ ಕ್ವಾರಿ ಇರುತ್ತೆ. ಕ್ವಾರಿ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕಲ್ಲು ಹೊಡಿಯೋದು ಇರುತ್ತೆ ರೀ. ಆ ಥರ ಒಂದು ಪ್ಲೇಸ್ ಅಲ್ಲಿ ಬಂದು ಮನೋರ್ಮಣಿ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳು ಬಂದು 22 years ಆಗಿರತ್ತೆ. ಅವಳು ಬಂದು ಅಲ್ಲಿ ಕೆಲಸನೂ ಮಾಡ್ತಿದ್ಲು ಕಲ್ ಕ್ವಾರೀಸ್ ಅಲ್ಲಿ, ಮತ್ತೆ ಐಹೊಳೆ ಏಕಮಲ್ಲಿ ಒಂದು ವಾಲಂಟಿಯರಿ ಆಗ್ತಿದ್ಲು. ಮತ್ತೆ ಅಲ್ಲಿ ಬರೋ ಹೆಣ್ಮಕ್ಳಿಗೆಲ್ಲ ಸೈಕಲ್ ಓಡಿಸೋದನ್ನ ಅವರು ಲೈಕ್ ಅಡ್ವರ್ಟೈಸ್ ಮಾಡ್ಕೊಂತಿದ್ರು. ನೀವು ಸೈಕಲ್ ಕಲಿಯಿರಿ, ಸೈಕಲ್ ಕಲಿಯೋದ್ರಿಂದ ನಿಮಗೆ ಫ್ರೀಡಮ್ ಸಿಗತ್ತೆ, ಇಂಡಿಪೆಂಡೆನ್ಸ್ ಸಿಗತ್ತೆ, ಲೈಕ್ ಈ ಥರ ಬಂದು ಹೋಗ್ಬೋದು ಅಂತ. ವೈ ಬಿಕಾಸ್ ಅಲ್ಲೆಲ್ಲ ಅಂದರೆ ಒಂದು ಊರಲ್ಲಂದ್ರೆ ಆ ಊರಲ್ಲಿ ಮಾತ್ರ ಕೆಲಸ ಇರಲ್ಲ, ಪಕ್ಕದ ಊರಿಗೂ ಹೋಗಿ ಕೆಲಸ ಮಾಡಿ ಬರ್ಬೇಕಾಗತ್ತೆ. ಆ್ಯಂಡ್ ಇವ್ರು ಹೋಗೋ ಪ್ಲೇಸ್ ಬಂದು ಸ್ವಲ್ಪ ದೂರನೇ ಇರ್ತಿತ್ತು ಅಂತೆ. ಅಲ್ಲಿವರೆಗೂ ಹೋಗಿ ಅವ್ರು ಬರಬೇಕು ಅಂದರೆ ತುಂಬಾನೇ ಕಷ್ಟ ಪಡ್ಬೇಕಿತ್ತು. ಲೈಕ್ ಪ್ರತಿದಿನ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರು ತುಂಬಾನೇ ಕಷ್ಟ ಪಡ್ತಿದ್ರು ಅಲ್ವಾ. ಸೊ ಸೈಕಲ್ ಕಲ್ತ್ರೆ ಅವ್ರಿಗೆ ಈ ಥರ ಬಂದು ಹೋಗಕ್ಕೆ ತುಂಬಾನೇ ಅವ್ರಿಗೆ ಯೂಸ್ಫುಲ್ ಆಗತ್ತೆ ಅಂತ ಅವರು ಹೇಳ್ಕೊಡ್ತಿದ್ರು. ಅವ್ರ ಹೆಸರು ಬಂದು ಮನೋರ್ಮಣಿ ಅಂತ, ಜ್ಞಾಪಕ ಇಟ್ಕೊಳ್ಳಿ. ಒಂದು ಪರ್ಟಿಕ್ಯುಲರ್ ವೀಕ್ 1992 ಅಲ್ಲಿ more than 70,000 ವುಮೆನ್ಸ್ ಬಂದು ಎಕ್ಸಿಬಿಷನ್ ಕಾಂಟೆಸ್ಟ್ ಏನು ಮಾಡ್ತಾರೋ ಅರಿವೋಲಿ ಏಕಮಿಂದ ಅದ್ರಲ್ಲಿ ಹೋಗಿ ಅವ್ರ ಸೈಕ್ಲಿಂಗ್ ಸ್ಕಿಲ್ಸ್ನೆಲ್ಲ ನೋಡಿಸ್ತಾರೆ. ಅದರಿಂದ ಇಂಪ್ರೆಸ್ ಆಗಿ ಯುನಿಸೆಫ್ ಅಂತ ಇದ್ರತ್ತಲ್ವಾ, ಅವ್ರು ಬಂದು 50 ಮೊಪೆಟ್ಸ್ನ ಕೊಡ್ತಾರೆ ಹ್ಯೂಮನ್ ಆಕ್ಟಿವಿಟೀಸ್ ಅರಿವೋಲಿ ಏಕಮ್ಗೆ. ಅದರಲ್ಲಿ ಏನಂದ್ರೆ ಲೈಕ್ ಮೋಟರು ಇರುತ್ತೆ ಮತ್ತೆ ಸೈಕ್ಲಿಂಗು ಮಾಡ್ಕೋಬೋದು. ಇವಾಗ ನಮ್ದು ಯೂಳು ಇದೆಯಲ್ವಾ, ಅದನ್ನ ಸುಮ್ಮನೆ ತೊಳ್ಕೊಂಡು ಹೋಗ್ಬೋದು, ಮತ್ತೆ ಮೋಟರು ಇರುತ್ತಲ್ವಾ. ಲೈಕ್ ನಾನು ಇವಾಗ ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಆ ಥರ ವೆಹಿಕಲ್ಸ್ನ ಅವರು ಕೊಟ್ಟರಂತೆ, ಅದು ಫ್ರೀ ಆಫ್ ಕಾಸ್ಟಲ್ಲಿ. ಈ ಸೈಕ್ಲಿಂಗ್ ಅನ್ನೋದು ಸುಮ್ಮನೆ ಒಂದು ಜಾಲಿಗೋಸ್ಕರ ಇಲ್ಲ, ಈ ಥರ ರೈಡಿಂಗ್ ಮಾಡ್ಕೋಬೇಕು, ಇಂಡಿಪೆಂಡೆನ್ಸ್ ತಗೋಬೇಕು ಅನ್ನೋದು ಬಿಟ್ಟು ಇದು ಎಕನಾಮಿಕಲ್ ಬಂದು ತುಂಬಾ ಹೆಲ್ಪ್ ಕೊಡ್ತು. ಒಂದು ಹೆಣ್ಮಗು ನನ್ನಿಂದ ಎಲ್ಲಿ ಹೋಗಿ ಬರೋಕ್ಕಾಗತ್ತೆ, ನನ್ನ ಮನೆ ನೋಡ್ಕೊಂಡು ಇರೋಕ್ಕೆ ಟೈಮ್ ಸರಿ ಇದೆ ಅಂತ ಒಂದ್ ಕಡೆ ಕೂತಿರ್ತಾರೆ. ಬಟ್ ಅವ್ರಿಗೆ ಏನಾದರೂ ಹೋಗಿ ಬರೋಕ್ಕೆ ಅವಶ್ಯಕತೆ, ಐ ಮೀನ್ ಲೈಕ್ ಅವ್ರಿಗೆ ಹೋಗಿ ಬರೋಕ್ಕೆ ಏನಾದರೂ ಒಂದು ಪ್ರಾಪರ್ ಫೆಸಿಲಿಟಿ ಮಾಡಿಕೊಟ್ಟು ಅದರಿಂದ ಒಂದು ಇನ್ಕಮ್ ಅವ್ರಿಗೆ ಬೂಸ್ಟ್ ಮಾಡ್ತಾರೆ ಅಂದರೆ ಅದು ನಮ್ಮ ಓವರ್ ಆಲ್ ಇಂಡಿಯನ್ ಎಕಾನಮಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟೇ ಆಗಿರತ್ತೆ. ಇದು ಎಕನಾಮಿಕಲಿ ಅದು ಹೆಣ್ಮಕ್ಳಿಗೆಲ್ಲ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಮೇನ್ಲಿ ಅಂದರೆ ಅವ್ರ ಅಗ್ರಿಕಲ್ಚರಿಂದ ಏನೋ ಒಂದು ಸೊಪ್ಪು ಬರುತ್ತೋ, ಒಂದು ತರಕಾರಿ ಬರುತ್ತೋ, ಒಂದು ಹೂ ಬರುತ್ತೋ, ಅದನ್ನೆಲ್ಲ ಹೋಗ್ಬಿಟ್ಟು ಪಕ್ಕಕ್ಕಿರೋ ಎಲ್ಲ ವಿಲೇಜಸ್ಸಲ್ಲೂ ಸೆಲ್ ಮಾಡ್ಕೊತ ಬರ್ಬೋದು. ಸೊ ಅದು ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಆಗಿರುತ್ತೆ. ಸೆಕೆಂಡ್ಲಿ ಏನಾಗಿರುತ್ತೆ ಅಂದರೆ ಅವ್ರು ಮೇಯ್ನ್ ಅಂದರೆ ಅವರು ಆ ಸೆಲ್ಲಿಂಗ್ ಮೇಲೆ ಫೋಕಸ್ ಮಾಡ್ಬೋದಿತ್ತು. ಬಿಕಾಸ್ ಒಂದು ಕಡೆ ಹೋದ್ರೆ, ಒಂದೂರಿಗೆ ಹೋದ್ರೆ ಬಸ್ ಇರತ್ತೋ ಇರಲ್ವೋ, ಒಂದೊಂದ್ ಕಡೆ ಬಸ್ಸೇ ಹೋಗಲ್ಲ. ಬಟ್ ಆದ್ರೆ ಅವ್ರ ಸೈಕಲ್ ಇದ್ರೆ ಅವ್ರು ಹೋಗ್ಬೋದು. ಜಸ್ಟ್ ಆ ಸೆಲ್ಲಿಂಗ್ ಏನಿದೆಯೋ ಅದ್ ಮಾತ್ರ ಮಾಡ್ಕೊಂಡು ಬರ್ಬೋದು, ಬೇರೆ ಏನು ಅವರು ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಥರ್ಡ್ಲಿ ಮೇನ್ ಏನು ಅಂದ್ರೆ ಅವರು ಇವಾಗ ಒಂದೂರಿಗೆ ಹೋಗ್ಬೇಕಂದ್ರೆ ಆ ಬಸ್ಸಲ್ಲಿ ಹೋಗ್ಬಿಟ್ಟು ಒಂದೂರಲ್ಲಿ ಇರೋದು ಅಲ್ಲಿ ಮಾತ್ರ ವ್ಯಾಪಾರ ಮಾಡ್ಕೊಂಡು ವಾಪಸ್ ಆ ಬಸ್ಸಲ್ಲೇ ವಾಪಸ್ ಬರ್ಬೇಕಿತ್ತು. ಆದ್ರೆ ಅವ್ರ ಹತ್ರ ಸೈಕಲ್ ಇರೋದ್ರಿಂದ ಒಂದೂರಿಗೆ ಹೋದ್ರೆ ಆ ಪಕ್ಕದಲ್ಲಿ ಏನು ಊರಿದೆಯೋ ಅದನ್ನ ನೋಡ್ಕೊಂಡು ಅವ್ರು ಸುತ್ತಾಡ್ಕೊಂಡು ಅವ್ರ ಸೇಲ್ ಎಲ್ಲ ಮಾಡ್ಕೊಂಡು ಬರ್ಬೋದು. ಇದು ಅವ್ರಿಗೆ ಟೈಮು ಸಹ ತುಂಬಾ ಮಿಕ್ಕತ್ತೆ ಅಂಡ್ ಅವ್ರ ಪ್ರಾಡಕ್ಟ್ಸು ಸಹ ಬೇಗನೆ ಖಾಲಿ ಆಗತ್ತೆ. ಇವಾಗ ನಮ್ಮ ಹತ್ರ ಒಂದು 10 ಮೊಟ್ಟೆ ಇದೆ ಅನ್ಕೊಳ್ಳಿ, ನಾವು ಒಂದು ಮನೆಗೆ ಮಾತ್ರ ಹೋಗಿ ಒಂದು 5 ಮೊಟ್ಟೆ ಕೊಟ್ಟಿರ್ತೀವಿ, ಮಿಕ್ಕಿದ 5 ವಾಪಸ್ ಇರುತ್ತೆ. ಅಯ್ಯೋ ಸರಿ ಇನ್ನೇನ್ ಮಾಡೋದು, ನಮ್ಗೆ ಬೇರೆ ಕಡೆ ಹೋಗಕ್ಕೆ ಆಪ್ಷನ್ ಇಲ್ಲ ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದ್ರೆ 5 ಮೊಟ್ಟೆನೂ ಲಾಸ್ ಆಗತ್ತೆ, ಮತ್ತೆ ನಮ್ಗೆ ಹೋಗಿ ಬರೋ ಇದು ಸೇಮ್ ಇರತ್ತಲ್ವಾ. ಆದ್ರೆ ಪಕ್ಕ ಇನ್ನೊಂದು ಮನೆ ಒಂದ್ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ಅಂತ ಹೋಗಿ ಅಲ್ಲಿ ಸೇಲ್ ಮಾಡ್ಬಿಟ್ಟು ಬಂದ್ರೆ ಒಂದ್ ಕಡೆ ನಮಗ್ ಪ್ರಾಫಿಟು ಸಿಗತ್ತೆ. ಅಂಡ್ ಹೋಗಿದ ತಕ್ಷಣ ಏನ್ ಇರತ್ತೋ ಅದನ್ನ ನಾವು ಸೇಲ್ ಔಟ್ ಮಾಡ್ಬಿಟ್ಟು ನಮ್ಮ ಮನೆಗೆ ಬೇಗ ಬರ್ಬೋದಲ್ಲ. ಈ ಮನೆಯಲ್ಲೇ ಇನ್ನೂ 5 ತಗೊಳ್ಳಿ ಅಂತ ಅವ್ರಿಗೆ ಫೋರ್ಸ್ ಮಾಡೋದ್ಕಿಂತ ಬೇರೆ ಊರಲ್ಲಿ ಯಾರಿಗೆ ನೀಡ್ ಇದೆಯೋ ಅದನ್ನ ಕೊಟ್ಟು ವಾಪಸ್ ಬರೋದು ತುಂಬಾನೇ ಅಡ್ವಾಂಟೇಜ್ ವಿಷಯನೇ ಆಗಿರತ್ತಲ್ವಾ. ಸೊ ಅವ್ರ ಮನೆಗೆ ಬಂದು ಅವ್ರ ಮನೇಲಿ ಏನಿದೆಯೋ ಆ ಕೆಲಸನ ಮುಗಿಸ್ಕೊಂಡು ಅವ್ರು ಸ್ವಲ್ಪ ನೆಮ್ಮದಿಯಾಗಿ ಇರ್ತಿದ್ರು ಅಂತೆ. ಆದ್ರೆ ಯಾರೀಗ ಸೈಕಲ್ ತಗೊಳಕ್ಕೂ ಪುರ್ಸೊತ್ತಿರ್ಲಿಲ್ವೋ ಅವ್ರು ಏನಂದ್ರೆ ಬಸ್ಗೆ ಹೋಗಿ ವೆಯ್ಟ್ ಮಾಡ್ಬೇಕಿತ್ತು. ಬಸ್ ಸ್ಟಾಪ್ ವರ್ಗೂ ತಗೊಂಡ್ ಹೋಗ್ಬೇಕು ಅಂದ್ರೆ ಅವ್ರು ಯಾರ ಮೇಲಾದ್ರೂ ಡಿಪೆಂಡ್ ಆಗ್ಬೇಕು. ಅವ್ರ ಗಂಡ ಆಗ್ಲಿ, ಅವ್ರ ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಇಲ್ಲ ಮನೇಲಿರೋ ಯಾರೇ ಒಂದು ಗಂಡಸಾಗ್ಲಿ ಅವ್ರ ಹತ್ರ ಅವರು ಡಿಪೆಂಡ್ ಆಗಿರ್ಬೇಕು. ಅಲ್ಲಿಂದ ಬಸ್ ಸ್ಟಾಪ್ ತಗೊಂಡೋಗಿಟ್ರು, ಬಸ್ಸಲ್ಲಿ ಹತ್ತಿ ಹೋಗಿ ಒಂದೇ ಊರಲ್ಲಿ ಕುತ್ಕೊಂಡು ಅವ್ರಿಂದ ಓಡಾಡಕ್ಕಾಗಲ್ಲ. ಒಂದು ಬಸ್ ಸ್ಟಾಪ್ ಅಂದ್ರೆ ಅಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕು. ಬಂದ್ರೆ ಆಯ್ತು, ಊರಿನವ್ರು ಯಾರು ಬಂದು ನೋಡ್ಕೊಂಡು ತಗೊಂಡಿಲ್ಲ ಅಂದ್ರೆ ಅದು ಇನ್ನೂ ಅವ್ರಿಗೆ ಲಾಸೇ ಆಗ್ತಿತ್ತು. ಬಿಕಾಸ್ ಅದು ಜಾಸ್ತಿ ಭಾರನೂ ಇರ್ತಿತ್ತು. ಒಂದ್ ಕಡೆಯಿಂದ ಒಂದ್ ಕಡೆ ಸುಮ್ಮನೆ ಎತ್ತಾಡ್ಕೊಂಡು ಸುತ್ತಾಡಕ್ಕಾಗಲ್ಲ. ಆದ್ರೆ ಸೈಕಲಲ್ಲಿ ಅಂದ್ರೆ ಅವ್ರಿಗೆ ಆ ಪ್ರಾಬ್ಲಮ್ ಇರಲಿಲ್ಲ. ಅಂಡ್ ಇನ್ನೊಂದೇನಂದ್ರೆ ವಾಪಸ್ ತಿರ್ಗಾ ಬರ್ಬೇಕು. ವಾಪಸ್ ಬಂದು ಅವ್ರ ಮನೇಲಿ ಏನೇನ್ ಕೆಲಸ ಇರುತ್ತೆ, ಲೈಕ್ ಬಟ್ಟೆ ಒಗೆಯೋದಾಗ್ಲಿ, ನೀರ್ ಹಿಡಿಯೋದಾಗ್ಲಿ, ಅಲ್ಲ ಅವ್ರ ಮಕ್ಳು ನೋಡ್ಕೊಳ್ಳೋದಾಗ್ಲಿ, ಮನೆ ಕೆಲಸ ಇನ್ನೇನಾಗ್ಲಿ ಅದೆಲ್ಲ ಮಾಡ್ಬೇಕಂದ್ರೆ ಅವ್ರಿಗೆ ಅದಕ್ಕೆ ಟೈಮು ಸಾಲ್ತಿರ್ಲಿಲ್ಲ. ಸೊ ಅವ್ರು ಇದರಿಂದ ಅವ್ರು ತುಂಬಾನೇ ಡಿಸ್ಅಡ್ವಾಂಟೇಜ್ ಆಗ್ತಿತ್ತು. ಬಟ್ ಸೈಕಲ್ ಯಾರ ಹತ್ರ ಇದೆಯೋ, ಸೈಕಲ್ ಇದ್ರೆ ಇದು ಇನ್ನೂ ಎಷ್ಟು ಅಡ್ವಾಂಟೇಜ್ ಆಗ್ತಿತ್ತು ಅಂತ ಅವರು ತುಂಬಾನೇ ಆಸೆ ಪಡ್ತಿದ್ರು. ಈ ಸೈಕಲ್ ಇರೋ ಹುಡುಗಿರು ಸುಮ್ಮನೆ ಏನೋ ಒಂದು ಟಾಸ್ಕ್ ಅಂದ್ರೆ ಅದ್ ಮಾತ್ರ, ಒಂದ್ ಕೆಲಸ ಅಂದ್ರೆ ಅದ್ ಮಾತ್ರ ಮಾಡ್ಕೊಂತಿರ್ಲಿಲ್ವಂತೆ. ಲೈಕ್ ಏನಾದ್ರು ಹೆಂಗ್ ಮಗು ಇಟ್ಟಿರೋ, ಲೈಕ್ ಕೈ ಮಗು ಇರೋ, ಏನಾದ್ರು ಲೈಕ್ ಸ್ವಲ್ಪ ಇನ್ನೂ ಸ್ಕೂಲ್ಗೆ ಹೋಗಿಲ್ಲ, ಲೈಕ್
ಆ ಥರ ಮಕ್ಳೇನಾದ್ರು ಇದ್ರೆ ಅವ್ರನ್ನೆಲ್ಲ ಅವರು ಮುಂದೆ ಅದೇನು ಕಂಬಿ ಅಂತ ಹೇಳಿದ್ನಲ್ವ, ಲೈಕ್ ರಾಡ್ ಏನಿದೆಯೋ ಅದ್ರ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ರು ಅಂತೆ. ಮತ್ತೆ ಅವ್ರೇನೆಲ್ಲ ಸೇಲ್ ಮಾಡಬೇಕು ಅದನ್ನೆಲ್ಲ ಹಿಂದೆ ಕ್ಯಾರಿಯರ್ ಮೇಲೆ ಬ್ಯಾಸ್ಕೆಟ್ ಮೇಲೆ ಇಟ್ಕೊಂತ ತರ್ತಿದ್ರು ಅಂತೆ. ಮತ್ತೆ ಅದು ಸಹ ಸುಮ್ಮನೆ ಹೋಗ್ತಿರ್ಲಿಲ್ಲ ಅಂತೆ, ಒಂದು ಕೈ ರೋಪಿಂದ ಒಂದು ಬಿಂದಿಗೆನೆಲ್ಲ ಕಟ್ಟಿ ತಗೊಂಡ್ ಹೋಗ್ತಿದ್ರಂತೆ. ಬಿಕಾಸ್ ದೂರ ಹೆಂಗಿದ್ರು ಹೋಗ್ತಿದ್ವಿ, ಅಲ್ಲಿ ಹೋಗಿ ವಾಪಸ್ ಬರ್ಬೇಕಾದ್ರೆ ನೀರ್ ತಗೊಂಡ್ ಬರೋಣ ಅನ್ಬಿಟ್ಟು ಅದನ್ನೂ ಸಹ ಅವರು ಅಡ್ವಾಂಟೇಜೇ ಮಾಡ್ಕೊಂತಿದ್ರು ಅಂತೆ. ಲೈಕ್ ಅವರು ಆ ಸೈಕಲ್ ಇಂದ ತುಂಬಾ ಯೂಸ್ಫುಲ್ನೆಸ್ ಅಂತೂ ಮಾಡ್ಕೊಂತ ಇದ್ರಂತೆ. ಅವರು ಕೆಲ್ಸಕ್ಕೆ ಹೋಗ್ಲಿ ಮನೆಗ್ ಬರ್ಲಿ ಅವ್ರು ಏನೇ ಇದ್ರು ಲೈಕ್ ಅದನ್ನ ಆ ಸೈಕಲ್ ಇಂದ ತುಂಬಾನೇ ಅಡ್ವಾಂಟೇಜ್ ಅವರು ಪಡ್ಕೊಂತಿದ್ರು ಅಂತ ಮೆನ್ಷನ್ ಮಾಡ್ಕೊಂತಿದ್ದಾರೆ. ಈ ಸೈಕಲ್ ಓಡಿಸೋದ್ರಿಂದ ಅವ್ರಿಗೆ ಎಕನಾಮಿಕ್ ಆಸ್ಪೆಕ್ಟಲ್ಲಿ ನೋಡಿದ್ರೆ ತುಂಬಾ ಹೈ ಅನ್ಸ್ಬೋದು, ಆದ್ರೆ ಅದು ಎಕನಾಮಿಕ್ ಇಂತ ಹುಡುಗಿಗಿರೋ ಸೆಲ್ಫ್ ರೆಸ್ಪೆಕ್ಟ್ ಏನಿದೆಯೋ ಅದು ತುಂಬಾನೇ ಜಾಸ್ತಿ ಬೆಳೆದಿತ್ತಂತೆ ಆ ಊರಿನ ಸರ್ಕಲ್ ಅಲ್ಲಿ. ಮತ್ತೆ ಫಾತಿಮಾ ಬಗ್ಗೆ ನಾವು ಮುಂಚೆ ನೋಡಿದ್ವಿ, ಲೈಕ್ ಫಾತಿಮಾ ಹತ್ರ ಇವ್ರು ಮಾತಾಡ್ತಿರ್ಬೇಕಾದ್ರೆ ಈ ತರ ವಿಷಯ ಎಲ್ಲ ಅವ್ರು ತಿಳ್ಕೊಳ್ಳೋದು ನಮ್ಮ ಆಥರ್. ಅದ್ರಲ್ಲೂ ನೀವೇನು ಮನಿ ಅಂತ ಮನಿ ಬಗ್ಗೆನೇ ಮಾತಾಡ್ತಿದ್ದೀರಾ, ಅದೆಲ್ಲ ಇಲ್ಲ, ನಾನ್ ಮನಿ ಮಾಡೋದಿಲ್ಲ ಈ ಸೈಕ್ಲಿಂಗ್ ಇಟ್ಕೊಂಡು, ನಾನ್ ಸೈಕಲ್ನ ಡೈಲಿ ಹೈರ್ ಮಾಡ್ಕೊಂತೀನಿ. ನೀವ್ ಬೇಕಾದ್ರೆ ನನ್ನ ಸ್ಟುಪಿಡ್ ಅಂತ ಅನ್ಕೋಬಹುದು, ಆದ್ರೆ ಈ ಸೈಕ್ಲಿಂಗ್ ಮಾಡೋದಂತೂ ನನಗೆ ಒಂಥರ ಒಳ್ಳೇದು ಅನಿಸ್ತಿದೆ, ನನಗೆ ಇಂಡಿಪೆಂಡೆನ್ಸ್ ಕೊಡ್ತಿದೆ. ಅದಕ್ಕೋಸ್ಕರ ನಾನು ಡೈಲಿ ದುಡ್ಡು ಕೊಟ್ಟು ನಾನು ಸೈಕಲ್ ಮಾಡ್ತಿದ್ದೀನಿ, ಸೈಕ್ಲಿಂಗ್ ತಗೊಂಡು ಸೈಕ್ಲಿಂಗ್ ಮಾಡ್ತಿದ್ದೀನಿ. ಸೊ ನನಗಿದು ಇಂಡಿಪೆಂಡೆನ್ಸ್ ಕಾನ್ಫಿಡೆನ್ಸ್ ಕೊಡ್ತಿದೆ. ಇದರಿಂದ ನನಗೇನು ಇನ್ಕಮ್ ಬರ್ತಿಲ್ಲ, ಆದ್ರೂ ಇದು ನನ್ನ ಸೆಲ್ಫ್ ರೆಸ್ಪೆಕ್ಟ್, ನನ್ನ ಇಂಡಿಪೆಂಡೆನ್ಸ್ ಅಂತ ಮೆನ್ಷನ್ ಮಾಡ್ಕೊಂತಿದ್ದಾರೆ. ನಮ್ಮ ಆಥರ್ ಏನಿದಾರೋ ಅವರು ಪುದುಕೋಟೆಗೆ ಹೋಗಿ ಈ ಥರ ವಿಷಯ ಎಲ್ಲ ತಿಳ್ಕೊಳ್ಳೋವರೆಗೂ ಸೈಕಲ್ ಅಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಸೈಕಲಲ್ಲಿ ಏನಿದೆ ಅನ್ನೋ ಥರ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಅಂತೂ ಗೊತ್ತಿಲ್ಲ. ಬಟ್ ಅಲ್ಲಿರೋ ಹೆಣ್ಮಕ್ಳು ಈ ಸೈಕಲ್ನ ಅವ್ರು ಎಷ್ಟು ಗ್ರೇಟೆಸ್ಟ್ ಥಿಂಗ್ ಆಗಿ ಅನ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೇನಂದ್ರೆ ಫ್ರೀಡಮ್ ಅಂದ್ರೇನೆ ಸೈಕಲ್ ಅನ್ನೋ ಥರ ಅವ್ರು ಇಟ್ಕೊಂಡಿದ್ರು. ಆ್ಯಂಡ್ ನಿಮ್ಗೆ 1 ಮಾರ್ಕ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಮೆಟಾಫರ್ ಫಾರ್ ಫ್ರೀಡಮ್ ಅಂತ ಕೇಳಿದ್ರೆ ನೀವು ಬೈಸೈಕಲ್ ಅಂತ ಹೇಳಬೇಕು. ಆ್ಯಂಡ್ ಅಲ್ಲಿರೋ ಹೆಣ್ಮಕ್ಳ ಲೈಫಲ್ಲಿ ಈ ಸೈಕಲ್ ಅನ್ನೋದು ಬಂದು ಒಂಥರ ಲೈಟ್ ಕೊಟ್ಟಂಗೆ, ಡಾರ್ಕೆಸ್ಟ್ ಲೈಫ್ ಏನಿದೆಯೋ ಅದ್ರಲ್ಲಿ ಒಂದು ಬೆಳಕು ಕೊಟ್ಟಂಗೆ ಈ ಬೈಸೈಕಲ್ ಇರ್ತಿತ್ತು ಅಂತೆ. ಆ್ಯಂಡ್ ಕಣ್ಣಮ್ಮಾಳ್, ಅದು ಅರಿವೊಲಿ ಏಕಮ್ ಅವರು ಇದಾರಲ್ವಾ, ಅದ್ರಲ್ಲಿ ಕಣ್ಣಮ್ಮಾಳ್ ಅಂತ ಚೀಫ್ ಹೆಡ್ ಇದಾರಲ್ವಾ, ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಅರ್ಬನ್ ಅಲ್ಲಿ ಇರೋ ಪೀಪಲ್ಗೆ ಯಾರು ಗೊತ್ತಾಗಲ್ಲ ಈ ಸೈಕಲ್ ವ್ಯಾಲ್ಯೂ ಏನು ಅಂತ. ರೂರಲ್ ಅಲ್ಲಿ ಇರೋ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರತ್ತೆ. ಇವ್ರಿಗೆ ಇದೆಲ್ಲ ಬಂದು ಒಂಥರ ಹಿಮಾಲಯನ್ ಅಚೀವ್ಮೆಂಟ್ ಮಾಡ್ದಂಗೆ, ಏನೋ ಹಿಮಾಲಯ ಹೋಗಿ ಇವರೇ ಏರೋಪ್ಲೇನ್ ಫ್ಲೈ ಮಾಡ್ಕೊಂಡು ಹೋಗಿ ನೋಡಿದಷ್ಟು ಫೀಲ್ ಕೊಡುತ್ತೆ, ಅಷ್ಟು ಇಂಡಿಪೆಂಡೆನ್ಸ್ ಕೊಡುತ್ತೆ ಇವ್ರಿಗೆ. ಆ್ಯಂಡ್ ಪೀಪಲ್ ನಮ್ನೆಲ್ಲ ನೋಡಿ ನಗಿಬೋದು, ಆದ್ರೆ ನಮಗ್ ಮಾತ್ರ ಗೊತ್ತು ಈ ಸೈಕಲ್ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡ್ಕೊಂತಿದ್ದಾರೆ. ಸೊ ಇಷ್ಟಕ್ಕೆ ಈ ಸ್ಟೋರಿ ಮುಗಿಯುತ್ತಾರೆ. ಮತ್ತೆ ಪೋಸ್ಟ್ ಸ್ಕ್ರಿಪ್ಟ್ ಅಂತ ಒಂದು ಬರುತ್ತೆ. ಪೋಸ್ಟ್ ಸ್ಕ್ರಿಪ್ಟ್ ಅಂದ್ರೆ ಲೈಕ್ ನಮ್ಮ ಪಿ ಸಾಯಿನಾಥ್ ಅವ್ರು ಏನು ಅಂದ್ರೆ 1991 ಇಂದ 1992 ವರೆಗೂ ಅಲ್ಲಿ ವಿಸಿಟ್ ಮಾಡಿರ್ತಾರೆ. ಅದೇನೆಲ್ಲ ವಿಷಯ ಆಗಿದೆ ಅದನ್ನೆಲ್ಲ ನೋಡಿರ್ತಾರೆ. ಅಲ್ಲಿಂದ ವಾಪಸ್ ಬಂದು ಅಗೇನ್ ಪುದುಕೋಟೆಗೆ ಬಂದು ಏಪ್ರಿಲ್ 1995 ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಮುಂಚೆ ಎಷ್ಟು ಜನ ಓಡಿಸ್ತಿದ್ರು ಸೈಕಲ್ ಅನ್ನ, ಅದಕ್ಕಿಂತ ಹೆಚ್ಚಿನ ವುಮೆನ್ ಬಂದು ಸೈಕಲ್ ಎಲ್ಲ ತಗೊಂಡು ಓಡ್ಸಕ್ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೂ ಇನ್ನೂ ಎಷ್ಟೊಂದು ಪೀಪಲ್ ಇಂದ ಅದನ್ನ ಅಫೋರ್ಡ್ ಮಾಡಕ್ ಆಗಿಲ್ಲ, ಲೈಕ್ ತಗೊಳಕ್ ಆಗಿಲ್ಲ ಅಂತ ಇನ್ನೂ ಸೈಕಲ್ ತಗೊಂಡೇ ಇರ್ತಾರೆ. ಆ ಟೈಮ್ ಪೀರಿಯಡ್ ಅಲ್ಲಿ ಬಂದು 1200 ಇತ್ತು. ಇವಾಗ ಒಂದು ಸೈಕಲ್ ಪ್ರೈಸ್ ಬಂದು 1400 ಆಗಿದೆ. ಅಂಡ್ ಅಪ್ಕಮಿಂಗ್ ಜನರೇಷನ್, ನ್ಯೂ ಜನರೇಷನ್ ಏನಿದಾರೋ ಅವ್ರಿಗೂ ಸಹ ಈ ಸೈಕಲ್ ಓಡಿಸ್ಬೇಕು ಅನ್ನೋ ಕ್ರೇಜ್ ಬಂದು ಅವ್ರ ಕಣ್ ಮುಂದೆ ನೋಡಕ್ ಆಗ್ತಿತ್ತು ಅಂತೆ. ಬಿಕಾಸ್ ಅವರು ಸಹ ನಾವು ಸೈಕಲ್ ಕಲಿಬೇಕು ಅನ್ನೋ ಆಸಕ್ತಿ ಅವ್ರ ಕಣ್ಣಲ್ಲಿ ಇರ್ತಿತ್ತು ಅಂತೆ. ಅಂಡ್ ಪುದುಕೋಟೆ ಡಿಸ್ಟ್ರಿಕ್ಟ್ ಬಂದು ಇಂಡಿಯಾದಲ್ಲಿ ಎಷ್ಟೊಂದು ಡಿಸ್ಟ್ರಿಕ್ಟ್ಸ್ ಇದೆ, ಅದ್ರಲ್ಲಿ ತುಂಬಾನೇ ಯುನೀಕ್ ಆಗಿರತ್ತೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ವೈ? ಬಿಕಾಸ್ ಎಲ್ಲೂ ಇಲ್ಲದೆ ವುಮೆನ್ಸ್ ಜಾಸ್ತಿ ಅಂದ್ರೆ ಇಲ್ಲೇ ನಾವು ಏನಾದ್ರು ಒಂದು ಸೈಕ್ಲಿಂಗ್ ಮಾಡಬೇಕು ಅನ್ನೋದನ್ನ ತಗೊಂಡು ನಮ್ಮ ಲೈಫ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಎಲ್ಲೋ ಒಂದು ಸ್ಟಿಕ್ ಸಿಕ್ಕಿದೆ, ಎಲ್ಲ ಒಂದು ಹಳ್ಳಕ್ಕೆ ಬಿದ್ದಿರ್ತಾರೆ, ಅಲ್ಲಿಂದ ಒಂದು ಸ್ಟಿಕ್ ಸಿಕ್ಕಿದೆ, ಅದರಿಂದ ಆಚೆ ಬಂದು ಲೈಫ್ನ ಇನ್ನೂ ಪೂರ್ತಿ ಚೇಂಜ್ ಔಟ್ ಮಾಡಬೇಕು ಅಂತ ಅನ್ಕೊಂತಾರಲ್ವಾ. ಸೊ ಅದರಿಂದ ಈ ಪುದುಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ವುಮೆನ್ ಇದಾರೋ ಅವ್ರಿಗೆ ಈ ಸೈಕ್ಲಿಂಗ್ ಅನ್ನೋದು ತುಂಬಾನೇ ಯೂಸ್ಫುಲ್ನೆಸ್ ಆಗಿದೆ. ಅಂಡ್ ಅಲ್ಲಿರೋ ಯಾರಿಂದ ಅದನ್ನ ತಗೊಳಕ್ ಆಗಿಲ್ವೋ ಅವ್ರಿಗೂ ಸಹ ಇನ್ನು ನಾವು ತಗೋಬೇಕು ಅನ್ನೋದನ್ನು ಹಚ್ಚೇನಿದೆಯೋ ಅದು ತಗೊಳ್ಳೇಬೇಕು ಅನ್ನೋದು ಅದು ಇನ್ನು ಹಾಗೆ ಉಳಿದಿತ್ತಂತೆ. ಸೊ ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ತರ ನಿಮ್ಗೆ ಬೇರೆ ವಿಡಿಯೋ ಬೇಕು ಅಂದ್ರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕಾರ್ಡ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬಹುದು. ಇದ್ರದ್ದು ನೋಟ್ಸ್ ಎಲ್ಲ ಇದೆಯೋ ಅದು ನಾನು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ, ಮಿಸ್ ಮಾಡಿದ್ರೆ ಅಲ್ಲೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸ್ಕೊಟ್ರೆ ನಾನು ನಿಮ್ಗೆ ಅದರಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.